ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಸೊ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ ಮೈಸೂರಿನ ಕಾರಂಜಿ ಕೆರೆಯ ಒಳಗಿರುವ ಚಿಟ್ಟೇವನ. ಸೊ ಇದಕ್ಕೆ ನಾವು ಹೋಗಬೇಕು ಅಂದರೆ ಇದು ಅಟ್ ದ ಎಂಡ್ ಆಫ್ ದ ಗಾರ್ಡನಲ್ಲಿರುತ್ತೆ. ಸೊ ಇಲ್ಲಿ ಒಂದು ಬ್ರಿಡ್ಜ್ ಇರುತ್ತೆ, ಯಾಕೆ ಅಂದರೆ ಅದರ ಸುತ್ತ ಕೆರೆ ಇರೋದ್ರಿಂದ ಇದು ಒಂದು ಐಲ್ಯಾಂಡ್ ಅಂತಲೇ ಹೇಳ್ಬೋದು, ದ್ವೀಪ ಥರ ಇರುತ್ತೆ. ಸೊ ನಾವು ಈ ಬ್ರಿಡ್ಜ್ನ ಕ್ರಾಸ್ ಮಾಡಿ ಎಂಟ್ರಿ ಕೊಟ್ವಿ ಚಿಟ್ಟೇವನ. ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಒಂದು ಚಿಟ್ಟೆಯ ಕಲಾಕೃತಿ ಇದೆ. ಎಲ್ಲ ಪ್ಲ್ಯಾಂಟ್, ಫ್ಲವರ್ಸ್ ಇದರಿಂದನೇ ಕವರ್ ಆಗಿದೆ. ಬಿದ್ದರೂ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಪಾತ್ ಇರುತ್ತೆ. ಸೊ ಆ ಗಾರ್ಡನ್ ರೌಂಡ್ ಇದೆ, ಆ ಐಲ್ಯಾಂಡ್ ಪೂರ್ತಿ. ಸೊ ಆ ಐಲ್ಯಾಂಡ್ ತುಂಬ ಓಡಾಡೋಕ್ಕೆ ಪಾತ್ ಮಾಡಿದ್ದಾರೆ, ತುಂಬ ಕ್ಲೀನಾಗಿದೆ, ತುಂಬ ಎಕೋ ಫ್ರೆಂಡ್ಲಿ, ಚೆನ್ನಾಗಿದೆ ಅಲ್ಲಿ. ಸೊ ಡಸ್ಟ್ಬಿನ್ಸಿಗೂ ಅಲ್ಲಿ ಬಿನ್ಸ್ ಇಟ್ಟಿದ್ರು. ಸೊ ನಾನು ಸ್ಟಾರ್ಟ್ ಮಾಡಿದೆ ವಾಕ್ ಮಾಡೋಕ್ಕೆ. ಇಲ್ಲಿ ಸ್ವಲ್ಪ ಚಿಟ್ಟೆಗಳು ಕಡಿಮೆ, ಮೇ ಬಿ ಸೀಸನ್ ಇರ್ಬೋದು. ನಾವು ಇನ್ನೊಂದ್ಸಲ ವಿಸಿಟ್ ಮಾಡಿದಾಗ ಓಪನ್ನೇ ಇರಲಿಲ್ಲ. ಸೊ ಈ ಟೈಮ್ ಓಪನ್ ಇದ್ದದ್ದು ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಈ ಪಾತಲ್ಲಿ ಹೋದ್ವಿ. ಚಿಟ್ಟೆಗಳು ಆ್ಯಕ್ಚುಲಿ ಸ್ವಲ್ಪ ಸಣ್ಣ ಸಣ್ಣ ಚಿಟ್ಟೆ, ಪರ್ಪಲ್ ಕಲರ್ ಚಿಟ್ಟೆ, ಯೆಲ್ಲೋ ಕಲರ್ ಅಷ್ಟೇ ಇದ್ದದ್ದು, ತುಂಬ ವೆರೈಟೀಸ್ ಏನು ಇರಲಿಲ್ಲ ನಾವು ಹೋದಾಗ. ಸೊ ಇದು ಫ್ಲವರ್ಸ್ ಇದೆ ಇಲ್ಲೆಲ್ಲ ವಾಕ್ ಮಾಡಿದ್ರೆ. ಸೊ ನಾನು ವಾಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಏನು ಅಂತಂದರೆ ಇದನ್ನು ಕ್ರಾಸ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ವಾಟರ್ ಫಾಲ್ ಥರ ಎಲ್ಲ ಇಟ್ಟಿದ್ದಾರೆ, ಬಟ್ ವರ್ಕ್ ಆಗ್ತಿರ್ಲಿಲ್ಲ ನಾವು ನೋಡಿದಾಗ. ನಾವು ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಸ್ಟಾರ್ಟ್ ಆಯಿತು ಇದು. ಸೊ ಅಲ್ಲಿಂದ ಹೊರಟ್ವಿ. ಸೊ ಇದೆಲ್ಲ ಪ್ಲ್ಯಾಂಟ್ಸ್, ಫ್ಲವರ್ಸ್ ಫುಲ್ ಕವರ್ ಆಗಿದೆ, ಡಿಫ್ರೆಂಟ್ ವೆರೈಟೀಸ್ ಇತ್ತು. ಸೊ ಇದು ಇನ್ನೂ ಹಾಫು ಕವರ್ ಮಾಡಿಲ್ಲ ನಾನು. ಸೊ ಒಂದು ಕಾಲು ಭಾಗಕ್ಕೆ ಬಂದಿದ್ದೀವಿ ಇವಾಗ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಅಲ್ಲಿ ಬೋಟಿಂಗ್ ಮಾಡ್ತಾರಲ್ಲ, ಆ ಲೊಕೇಶನ್ ಎಲ್ಲ ನೋಡಬಹುದು ಇಲ್ಲಿಂದ. ಸೊ ಅದು ಸೇಮ್ ಕೆರೆ, ಬಟ್ ಇದು ಅಟ್ ದ ಎಂಡ್ ಆಫ್ ಇರೋದ್ರಿಂದ ಸ್ವಲ್ಪ ವಾಕಿಂಗಲ್ಲಿ ದೂರ ಅನಿಸುತ್ತೆ ಅಷ್ಟೆ. ಸೊ ಇಲ್ಲೆಲ್ಲ ಫ್ಲವರ್ಸ್ ಇದೆ. ಸೊ ನಾವು ಅಲ್ಲಿ ನೋಡಬಹುದು ವಿಡಿಯೋದ ಎಂಡಲ್ಲಿ, ಅಲ್ಲಿ ಸ್ವಲ್ಪ ವಾಟರ್ ಎಲ್ಲ ಬರ್ತಾ ಇದೆ. ಸೊ ಅದು ಬೋಟಿಂಗ್ ಮಾಡೋ ಪ್ಲೇಸ್. ಸೊ ಅದರಿಂದ ಇದಕ್ಕೆ ಇಷ್ಟು ಡಿಸ್ಟೆನ್ಸ್ ಇದೆ. ಸೊ ನೆಕ್ಸ್ಟ್ ಇದೊಂದು ಸ್ವಲ್ಪ ವೆರೈಟಿ ಆಫ್ ಫ್ಲವರ್ಸ್ ಇತ್ತು. ಬಟ್ ನಾವು ಹೋದಾಗ ಏನು ಅಂತ ಅಂದರೆ ಫ್ಲವರ್ಸ್ ಹತ್ತಿರ ಚಿಟ್ಟೆಗಳು ಬಹಳ ಕಡಿಮೆ ಇತ್ತು. ಎಲ್ಲ ಚಿಟ್ಟೆನೂ ಮೇಲೆ ಹೋಗಿ ಕೂತಿತ್ತು, ಹಿಂದಕ್ಕೆ ಅಂತ ಗೊತ್ತಾಗಿಲ್ಲ. ಮೇಲೆ ಟ್ರೀಸ್ದು ಬ್ರಾಂಚಸ್ ಎಲ್ಲ ಇತ್ತು, ಲೈಕ್ ಬ್ಯಾಂಬೂ ಇತ್ತು, ಮತ್ತು ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಇತ್ತು. ಸೊ ಅದರಲ್ಲಿ ಇತ್ತು ಚಿಟ್ಟೆ. ಬಟ್ ನಾವು ತುಂಬ ನಾರ್ಮಲ್ ವಾಕ್ ಮಾಡಿದ್ವಿ. ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಕ್ಚುಲಿ ಇದು ಒಂದು ರೌಂಡ್ ಅಷ್ಟೇ, ಬಟ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನೀವು ವಿಸಿಟ್ ಮಾಡಿದ್ರೆ ಈ ವನಕ್ಕೂ ವಿಸಿಟ್ ಮಾಡಿ. ಅಟ್ ದ ಎಂಡ್ ಆಫ್ ದ ಗಾರ್ಡನಲ್ಲಿ ಇದು ಇರುತ್ತೆ.